ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ಇವತ್ತು ಸ್ಯಾಟರ್ಡೇ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಪ್ರೇಮಿಗಳ ದಿನಾನೂ ಹೌದು. ಹೋಪ್ ನೀವು ನಿಮ್ಮ ಲವ್ಡ್ ಒನ್ಸ್ ಜೊತೆಗೆ ಸೆಲೆಬ್ರೇಟ್ ಮಾಡಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ನಾವು ಆ್ಯಕ್ಚುಲಿ ಹೊರಗಡೆ ಲಂಚ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹೊರಗಡೆ ಹೋದಾಗ ಯೂಶ್ವಲಿ ಹೆವಿ ಲಂಚ್ ಆಗಿ ಹೋಗುತ್ತೆ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬೇಡ, ಜಸ್ಟ್ ಬ್ಲ್ಯಾಕ್ ಕಾಫಿ ತಗೊಳ್ಳೋಣ ಅಂತ ಬ್ಲ್ಯಾಕ್ ಕಾಫಿ ಕುಡಿದು ನಮ್ಮ ಡೇನ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಯೂಶ್ವಲಿ ನಾವು ವೀಕ್ ಡೇಗೆ ಬೇಕಿರೋ ಫುಡ್ಗೆ ಪ್ರೆಪ್ ಮಾಡಿ ಇಟ್ಕೊತೀವಿ. ಪ್ರೆಪ್ ಮಾಡ್ತೀವಿ, ಇಲ್ಲ ಸಮ್ ಮೀಲ್ಸ್ ಆಲ್ರೆಡಿ ಕುಕ್ ಮಾಡಿಡ್ತೀವಿ. ನಾನು ಕಾಫಿ ಎದ್ದ ತಕ್ಷಣವೇ ನಂದು ತಾಯಿ ಕರಿ ಎಲ್ಲ ಪ್ರಿಪೇರ್ ಮಾಡಿಟ್ಟೆ. ಅದಾದಮೇಲೆ ಜಯೇಶ್ಗೆ ಪೀಸ್ ಕರಿ ಮಾಡೋಕ್ಕೆ ಆನಿಯನ್ ಎಲ್ಲ ಚಾಪ್ ಮಾಡಿಕೊಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ. ಇವತ್ತು ವ್ಯಾಲೆಂಟೈನ್ ಡೇ ಆಗಿದ್ರೂ ನಮಗೆ ಇದೊಂದು ಯೂಶ್ವಲ್ ಡೇ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಡೇಗೆ ತುಂಬ ಕೆಲಸ ಇದೆ ಮಾಡೋಕ್ಕೆ. ನೀವು ನೋಡ್ಬೋದು ವೆದರು ಚೆನ್ನಾಗಿದೆ ಹೊರಗಡೆ. ಸೊ ನಾ ಕ್ವಿಕ್ಕಾಗಿ ರೆಡಿಯಾಗಿ ಸ್ವಿಮ್ಮಿಂಗಿಗೆ ಹೊರಟೆ. ಇವತ್ತು 1 hour ಸ್ವಿಮ್ಮಿಂಗ್ ಮಾಡಿದೆ. ಇವತ್ತು ಪೂಲಲ್ಲಿ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಸೊ ಆರಾಮಾಗಿ ನಾನು ನನ್ನ ಸ್ವಿಮ್ಮಿಂಗ್ನ ಮುಗಿಸ್ದೆ. ಅದಾದಮೇಲೆ ಶವರ್ ತೊಗೊಂಡು ಸೌನಾ ಅಲ್ಲಿ ಒಂದು ಸ್ವಲ್ಪ ತಿದ್ದು ತಿರ್ಗಾ ಮನೆಗೆ ಬಂದು ಕ್ವಿಕ್ಕಾಗಿ ರೆಡಿ ಆದೆ. ಹಾಗೆ ನಾನು ಜಯೇಶು ರೆಸ್ಟೋರೆಂಟಿಗೆ ಹೊರಟ್ವಿ. ಇವತ್ತು ಮತ್ತೆ ನಾವು ದಾವತ್ ರೆಸ್ಟೋರೆಂಟ್ಗೆ ಹೋದ್ವಿ. ಲಂಚ್ ಆದಮೇಲೆ ಜಯೇಶು ಸನ್ಸೆಟ್ ನೋಡೋಣ ಅಂತ ಕರ್ಕೊಂಡು ಹೋದರು. ಆ್ಯಕ್ಚುಲಿ ನಾನು ಅವ್ರನ್ನ ರೆಸ್ಟೋರೆಂಟಲ್ಲಿ ಸರ್ಪ್ರೈಸ್ ಮಾಡೋಣ ಅಂದ್ಕೊಂಡೆ, ಬಟ್ ಅದು ವರ್ಕೌಟ್ ಆಗಲಿಲ್ಲ. ಬಟ್ ಇಲ್ಲಿ ನೋಡಿದ್ರೆ ಅವರು ನನಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ತೊಗೊಂಬಂದಿದ್ರು. ಸಖತ್ ಕ್ಯೂಟ್ ಅನ್ನಿಸ್ತು ಈ ಗೆಸ್ಚರ್ ನನಗೆ. ಹಾಗೆ ಜಯೇಶು ನನಗೆ ಹೇಳ್ದೇ ಕಾಫಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಥರ್ಮಸಲ್ಲಿ ತೊಗೊಂಬಂದಿದ್ರು. ಸೊ ಅದನ್ನು ಎಂಜಾಯ್ ಮಾಡಿದ್ವಿ ನಾವು. ಅಲ್ಲೇ ಕುತ್ಕೊಂಡು ನಾವು ಹೆಂಗೆ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಆಫೀಸಲ್ಲಿ ಎಷ್ಟು ಜಗಳ ಆಡ್ತಾಯಿದ್ವಿ, ಟಾಮ್ ಆ್ಯಂಡ್ ಜೆರ್ರಿ ಥರ ಫೈಟ್ ಮಾಡ್ತಾಯಿದ್ವಿ ಯೂಶ್ವಲಿ. ಅದನ್ನೆಲ್ಲ ಶೇರ್ ಮಾಡಿಕೊಂಡು ನಗ್ತಾಯಿದ್ವಿ. ಚೆನ್ನಾಗಿತ್ತು ಒಂಥರ ಡೇ. ನಾವು ಈ ಪ್ಲೇಸಲ್ಲಿ ಲಾಸ್ಟ್ ಟೈಮ್ ಬಂದಿದ್ದು 2 ವರ್ಷದ ಹಿಂದೆ. ಸೊ ಒಂಥರ ಚೆನ್ನಾಗಿತ್ತು ಆ ಮೆಮರೀಸ್ ಎಲ್ಲ ನೆನಪು ಮಾಡಿಕೊಂಡಾಗ. ತಿರ್ಗಾ ಮನೆಗೆ ಹೊರಡುವಾಗ ನಾನು ತಂದಿರೋ ಸರ್ಪ್ರೈಸ್ ಗಿಫ್ಟ್ನ ಅವ್ರಿಗೆ ಕೊಟ್ಟೆ. ಯೂಶ್ವಲಿ ಪ್ರತಿ ವ್ಯಾಲೆಂಟೈನ್ಸ್ ಡೇಗೆ ನಾವು ಗಿಫ್ಟಾಗಿ ಯಾವ್ದಾದ್ರು ಟ್ರಿಪ್ನ ಬುಕ್ ಮಾಡ್ತೀವಿ. ಈ ಸಾರಿ ಹೋಗೋಕ್ಕಾಗಲಿಲ್ಲ. ಸೊ ಹೀಗೆ ಒಬ್ರಿಗೊಬ್ರು ಸರ್ಪ್ರೈಸ್ ಮಾಡಿ ಸನ್ಸೆಟ್ನ ಎಂಜಾಯ್ ಮಾಡಿಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.